ಎಲ್ರಿಗೂ ನಮಸ್ಕಾರ. ರತ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಪರ್ಫೆಕ್ಟ್ ಆಗಿ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎರಡನ್ನೂ ಕೂಡ ಯಾವ ರೀತಿಯಾಗಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸುಲಭ ವಿಧಾನದಲ್ಲೂ ಕೂಡ ಮಾಡ್ಕೊಳ್ಬಹುದು. ತುಂಬಾ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ವಿಡಿಯೋ ನೋಡಿ. ಹಂಗೆ ಹೊಸಬ್ರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಮೊದಲನೇದಾಗಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕಾಯಿ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಮೇನ್ ಫಸ್ಟ್ ಬೆಲ್ಲನ ತಗೊಂಡಿದ್ದೀನಿ. ಒಂದು ಬೌಲ್ ಅಷ್ಟು ಬೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಅದನ್ನ ಕಾಯೋದಕ್ಕೆ ಇಡಬೇಕು. ಅದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾನು ಕಾಯಿನ ತುರಿನ ಮತ್ತೆ ಬೆಲ್ಲನ ಇನ್ನೊಂದು ಬಾಂಡ್ಲಿಗೆ ಸೋಸ್ಕೊಂಡ್ಬಿಟ್ಟು ಅದಕ್ಕೆ ನಾನು ಕಾಯಿ ತುರಿನ ಇಟ್ಟಿದ್ದೀನಲ್ಲ ಆ ಕಾಯಿ ತುರಿನ ನಾನು ಇದ್ರಲ್ಲಿ ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ. ಏಲಕ್ಕಿ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಒಂದು ಬೇಯಿಸದೆ ಒಂದು ತಡ ಅಷ್ಟು ಬಿಟ್ರೆ ಇನ್ನೇನು ಬೇಗ ಲೇಟ್ ಏನಾಗಲ್ಲ, ಬೇಗ ಕೂಡ ಆಗುತ್ತೆ. ಈಗ ಕಾಯಿ ತುರಿ ಏನಪ್ಪಾ ಅಂತಂದ್ರೆ ಕಾಯಿನ ತುರಿದ್ಬಿಟ್ಟು ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡು ತಗೋಬೇಕಾಗತ್ತೆ. ಒಂದ್ಸಲ ಗ್ರೈಂಡ್ ಮಾಡ್ಲೇಬೇಕು, ಯಾಕಂದ್ರೆ ಒಂದ್ ಸ್ವಲ್ಪ ಕಾಯಿ ತರ ಎಲ್ಲ ಇದ್ದೇ ಇರುತ್ತಲ್ಲ, ಅದಕ್ಕೆ ಹೇಳ್ತಾ ಇರೋದು. ಒಂದ್ ಸ್ವಲ್ಪ ಈ ತರ ಪುಡಿ ಪುಡಿಯಾಗಿ ಓಡಿಸ್ಕೋಬೇಕು. ನಾನೇನ್ ಮಾಡಿದೀನಿ ಅಂತಂದ್ರೆ ಈಗ ಕಾಯಿಗಳು ದೇವಸ್ಥಾನಗಳಿಗೆಲ್ಲ ಹೋಗಿರೋದೆಲ್ಲ ಕಾಯಿಗಳು ಹಂಗೆ ಇತ್ತು ಫ್ರಿಡ್ಜ್ ಅಲ್ಲಿ. ಹಂಗಾಗಿ ನಾನು ಕಾಯಿ ಒಬ್ಬಟ್ಟೆ ಮಾಡ್ಬಿಡೋಣ ಅಂತ ಹೇಳಿ ಕಾಯಿ ಒಬ್ಬಟ್ಟೆ ಮಾಡ್ತಾ ಇದ್ದೀನಿ. ಬೇಗ ಕಾಯಿ ಒಬ್ಬಟ್ಟು ಮಾಡ್ಬೋದು ನೋಡಿ. ಬೇಳೆ ಒಬ್ಬಟ್ಟು ಅಂತೂ ಇನ್ನೂ ಕೂಡ ತುಂಬಾ ಈಸಿ ಇರುತ್ತೆ. ಒಂದ್ಸಲ ನೀವು ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೇಗ್ ಮಾಡೋದು ಅಂತ ಹೇಳಿ. ನೋಡಿ ಇವಾಗ ಬೆಲ್ಲ ಕೂಡ ಇನ್ನೇನು ಕರಗ್ತಾ ಐತೆ. ಕರಗಿದ್ಮೇಲೆ ನಾನು ಇವಾಗ ಆ ಬೆಲ್ಲ ಕರಗಿದ ತಕ್ಷಣನೇ ನಾನು ಆ ಬಾಂಡ್ಲಿಗೆ ಸೋಸ್ಕೊಂಡ್ಬಿಟ್ಟು ಅಲ್ಲಿರೋದು ಕಾಯಿ ತುರಿ ಇದು ಗ್ರೈಂಡ್ ಮಾಡಿ ಇಟ್ಟಿದ್ದೀನಲ್ವಾ ಅದನ್ನು ಕೂಡ ಇದ್ರಲ್ಲಿ ಹಾಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ತರ ಬಿಡೋವರೆಗೂ ಕೂಡ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು, ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಈಗ ಇದರಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಎರಡನ್ನೂ ಕೂಡ ಹಾಕೊಂಡು ಏಲಕ್ಕಿನೂ ಕೂಡ ಇದರಲ್ಲೇ ಹಾಕೊಂಡಿದ್ದೀನಿ ನಾನು ಫಸ್ಟೇನೆ. ಆ ವಿಡಿಯೋ ಕ್ಲಿಪ್ ಮಿಸ್ ಆಗೈತೆ, ಹಾಗಾಗಿ ನೋಡ್ತಾ ಇದ್ದೀರಲ್ಲ. ಹೀಗೆ ಎಲ್ಲರೂ ಮನೆಯಲ್ಲೂ ಎಲ್ರಿಗೂ ಇಷ್ಟನೇ ಇರುತ್ತೆ ಕಾಯಿ ಒಬ್ಬಟ್ಟು ಅಂದ್ರೆ, ಬೇಳೆ ಒಬ್ಬಟ್ಟು ಅಂತಂದ್ರೆ. ಕಾಯಿ ಒಬ್ಬಟ್ಟು ಮಾಡೋದು ಅಯ್ಯೋ ರಿಸ್ಕು, ತುಂಬಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ಯಾರು ಕೂಡ ಕಾಯಿ ಒಬ್ಬಟ್ಟು ಮಾಡ್ಕೊಳಕ್ಕೆ ಹೋಗಲ್ಲ. ಇನ್ನೊಂದು ಬೇಳೆ ಒಬ್ಬಟ್ಟನ್ನು ಮಾಡೋದಕ್ಕೂ ಅಷ್ಟೇನೆ ಎಲ್ಲರೂ ಕೂಡ ಕಷ್ಟ. ಅಯ್ಯೋ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎರಡೂ ಕೂಡ ರಿಸ್ಕೇ ಅಂತ ಅನ್ಕೊಳ್ತಾರೆ ಜನ ಎಲ್ಲರೂ ಕೂಡ. ಆದ್ರೆ ತುಂಬಾ ಈಸಿ ಕೂಡ, ಎರಡನ್ನೂ ಕೂಡ ಮಾಡೋದಂತೂ ತುಂಬಾ ಈಸಿನೇ, ಬೇಗ ಬೇಗ ಮಾಡ್ಕೊಳ್ಬೋದು. ನೀವು ಹೊಸಬ್ರು ಫಸ್ಟ್ ಟೈಮು ಈಗ ಅಡುಗೆ ಟ್ರೈ ಮಾಡ್ತಿರೋರ್ಗೂ ಕೂಡ ತುಂಬಾ ಬೇಗ ಆಗುತ್ತೆ. ಇದು ಕಾಯಿಂದ ನಾರು ಕೂಡ, ಆಮೇಲೆ ಏನು ಅನ್ಕೋಬೇಡಿ, ಕಾಯಿ ತುರಿಯೋವಾಗ ನಾರು ಬಿದ್ದೇ ಬೀಳುತ್ತೆ. ಅದು ಕಾಯಿಂದ ಅದರದ್ದು ಅದೇನಂದ್ರೆ ಒಬ್ಬಟ್ಟು ತಿನ್ನೋವಾಗ ಅದು ಮಧ್ಯ ನಾರು ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎತ್ತಾಕ್ತೆ ಈಗಲೇ. ನಾನು ಸ್ವಲ್ಪ ಬಾಂಡ್ಲಿ ಚಿಕ್ಕದೇ ತೊಗೊಂಡ್ಬಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ದೊಡ್ಡದೇ ತೊಗೊಬೇಕಿತ್ತು. ಕ್ವಾಂಟಿಟಿ ಜಾಸ್ತಿ, ಬಾಂಡ್ಲಿ ಚಿಕ್ಕದು ಅನ್ನಂಗೆ ಆಗೋಯ್ತು. ಕಾಯಿ ಒಳಗಳೆಲ್ಲ ಇತ್ತಲ್ಲ, ಸುಮ್ಮನೆ ಏನಕ್ಕೆ ವೇಸ್ಟ್ ಆಗಬಾರ್ದಲ್ವಾ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ಕೊಂಡೆ. ನೀವು ಕೂಡ ಮನೆಯಲ್ಲಿ ಫ್ರಿಡ್ಜಲ್ಲಿ ಕಾಯಿ ಒಳಗಳ್ನೆಲ್ಲ ಇಟ್ಟು ವೇಸ್ಟ್ ಮಾಡೋದ್ರ ಬದಲು ಈ ಥರ ಕಾಯಿ ಒಬ್ಬಟ್ಟನ್ನ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹೀಗೆ ಈಗ ನೋಡಿ ಒಂದು ಹದವಾಗಿ ಆಗೈತೆ. ಉಂಡೆ ಕಟ್ಟಿದ್ರೆ ಅದು ಉಂಡೆ ಆಗಬೇಕು, ಅಲ್ಲಿವರೆಗೂ ತಿರುಗಿಸ್ಕೋಬೇಕಾಗತ್ತೆ. ಎಣ್ಣೆ ಕೈ ಆಗಬೇಕು. ತೋರಿಸ್ತೀನಿ ರೀ, ಕೈಗೆಲ್ಲ ಎಣ್ಣೆ ಆಗುತ್ತೆ. ಹೀಗೆ ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ. ಹೀಗೆ ಉಂಡೆ ಕಟ್ಟಿದ್ದೀನಿ, ಕೈಗೆಲ್ಲ ಎಣ್ಣೆ ಅಂಶ ಬಿಟ್ಟೈತೆ. ನೋಡ್ತಾ ಇದ್ರಲ್ಲ, ಹೀಗೆ ಎಲ್ಲ ಎಣ್ಣೆ ಅಂಶ ಎಲ್ಲ ಬಿಡೋವರೆಗೂ ಬೇಯಿಸ್ಕೊಂಡು ಈಗ ತಟ್ಟೋದಂದೆ ಕೆಲಸ ನಮ್ಮದು. ನೋಡಿ ಹಿಟ್ಟು ಕೂಡ ಕಲಸಿದ್ದೀನಿ. ಹಿಟ್ಟು ಕಲಸೋದೇನು ವಿಡಿಯೋ ಇದಕ್ಕೆ ಹಾಕಿಲ್ಲ, ಒಬ್ಬಟ್ಟಿನ ವಿಡಿಯೋದಲ್ಲಿ ಹಿಟ್ಟು ಯಾವ ರೀತಿನೂ ಕೂಡ ಕಲಸ್ಕೊಂಡಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ. ಹಿಟ್ಟು ಅಂತಾರೆ, ನಾವು ಹಿಟ್ಟು ಅಂತೀವಿ, ಒಬ್ರು ಕಣ್ಕ ಅಂತಾನೋ ಏನೋ ಅಂತಾರೆ. ನಾವು ಹಿಟ್ಟು ಅಂತಾನೆ ಅನ್ನೋದು. ಹೂರ್ಣ ಮತ್ತು ಇದು ಹಿಟ್ಟು ಕಲಸೋದು ಅಂತ ಅಂತೀವಿ. ಒಬ್ಬೊಬ್ರು ನನ್ನ ರೀತಿಯಾಗಂತಾರೆ. ನಾನೊಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಆಗಿರ್ಬೋದು, ಪೇಪರ್ ಇಲ್ಲ ಅನ್ನೋರಿಗೆ ಕವರಲ್ಲೂ ಕೂಡ ತೋರಿಸ್ಕೊಡ್ತೀನಿ. ಎಣ್ಣೆ ಕವರ್ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಕೇವಲ ಎಣ್ಣೆ ಕವರ್ ಇದ್ದೇ ಇರುತ್ತೆ, ಯಾಕಂದರೆ ಎಲ್ಲರೂ ಮನೆಯಲ್ಲೂ ಈಗ ಒಬ್ಬಟ್ಟಿಗೆ ಅಂತೇಳಿ ಎಣ್ಣೆ ಪ್ಯಾಕೆಟ್ ಓಪನ್ ಮಾಡ್ಕೊತೀವಿ. ಆವಾಗ ಎಣ್ಣೆ ತರಿಸ್ತೀವಲ್ಲ, ಎಣ್ಣೆ ಕವರ್ ಇದ್ರೆ ಅಷ್ಟೇ ಸಾಕು. ಕೇವಲ ಎಣ್ಣೆ ಕವರಿಂದನೇ ಒಬ್ಬಟ್ಟನ್ನ ತಟ್ಕೊಂಡು ಮುಗಿಸ್ಕೊಳ್ಬೋದು. ಎಣ್ಣೆ ಕವರು ಒಂದು ಕವರು. ಈಗ ಒಬ್ಬಟ್ಟು ತಟ್ಟವಾಗ ಏನಪ್ಪ ಅಂತಂದರೆ ಎಷ್ಟೊಂದು ಜನಕ್ಕೆ ದಪ್ಪ ಬರುತ್ತೆ, ತೆಳುವಾಗಿ ಬರೋದೇ ಇಲ್ಲ ಒಬ್ಬಟ್ಟು ತಟ್ಟೋದಕ್ಕೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ನಾನು ನೋಡಿ ನನಗೆ ಈ ರೀತಿಯಾಗಿ ತಟ್ಟವಾಗಂತೂ ದಪ್ಪ ಅಂತ ಅನಿಸ್ತಾ ಇತ್ತು.
ಅದಕ್ಕೆ ನಾನೇನು ಮಾಡ್ತಾಯಿದ್ದೆ, ಈ ಥರ ರೀತಿಯಾಗಿ ತಟ್ಟೋರು ಕೆಲವೊಬ್ಬರು ತೆಳುವಾಗೇ ತಟ್ತಾರೆ, ಕೆಲವೊಬ್ಬರು ನಮ್ಮಂಥವ್ರಿಗೆ ಬರಲ್ವಲ್ಲ ಅಂಥವ್ರು ಈ ರೀತಿಯಾಗಿ ಒಂದು ಕವರ್ನ ಮೇಲ್ಗಡೆ ಹಾಕೊಂಡ್ಬಿಟ್ರೆ ಬೇಗ ಈಸಿಯಾಗಿ ತೆಳುವಾಗಿ ಕೇವಲ ಎಷ್ಟು ದಪ್ಪ ಇದ್ರೂ ಒಬ್ಬಟ್ಟು ಕೂಡ ತೆಳುವಾಗಿ ಕೂಡ ಮಾಡ್ಕೊಳ್ಬೋದು ನೀವು. ತುಂಬ ಸುಲಭ ಕೂಡ ಇದು. ಒಬ್ಬಟ್ಟು ತಟ್ಟೋದಂತೂ ತುಂಬ ಬೇಗ ಆಗೋಗುತ್ತೆ, ತುಂಬ ಬೇಗ ಮುಗ್ದೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ತಟ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಹೀಗೆ ಬಂದ್ಬಿಡುತ್ತೆ. ಎಷ್ಟೇ ದಪ್ಪ ಅನ್ಸಿದ್ರು ಒಬ್ಬಟ್ಟು ನಿಮ್ಗೆ ಅಷ್ಟು ಅನ್ಸಲ್ಲ. ತೆಳುವಾಗಿ ಹೆಂಗೆ ಬೇಕಾದರೂ ತಟ್ಬೋದು, ಆ ರೀತಿಯಾಗಿ ಇರುತ್ತೆ. ಒಬ್ಬಟ್ಟಂತೂ ಸಖತ್ತಾಗಿ ಬರುತ್ತೆ. ಬೇಳೆ ಒಬ್ಬಟ್ಟಾಗಿರ್ಬೋದು, ಕಾಯಿ ಒಬ್ಬಟ್ಟಾಗಿರ್ಬೋದು, ಎರಡನ್ನೂ ಕೂಡ ನೀವು ಈ ರೀತಿಯಾಗಿ ತಟ್ಕೊಂಡ್ರೆ ಈಸಿಯಾಗಿ ಬೇಗ ಕೂಡ ಮುಗ್ದೋಗುತ್ತೆ. ನಾನಂತೂ ಇದೇ ಥರನೇ ಒಬ್ಬಟ್ಟು ತಟ್ಟೋದು, ಹಾಗಾಗಿ ನನಗೇನು ರಿಸ್ಕೇ ಅಂತಲೇ ಅನಿಸಲ್ಲ. ಒಬ್ಬಟ್ಟು ಎಷ್ಟು ಬೇಕಿದ್ರು ತಟ್ಟಿ ಇಡ್ತಾ ಇರ್ಬೋದು. ಬೇಗ ಕೂಡ ಆಗುತ್ತೆ. ಕೈಯಲ್ಲಿ ತಟ್ಟೋವಾಗಂತೂ ತಟ್ಟೋದಕ್ಕಂತೂ ಲೇಟ್ ಅನಿಸುತ್ತೆ, ಜೊತೆಗೆ ದಪ್ಪ ಅನಿಸುತ್ತೆ ನನಗಂತೂ. ಕೆಲವೊಬ್ಬೊಬ್ರು ಕೈಯಲ್ಲಿ ತಟ್ಟೋದೇ ಅವ್ರಿಗೊಂದು ಅಭ್ಯಾಸ, ಅವರು ಕೈಯಲ್ಲೇ ತಟ್ಟಿ ಮಾಡ್ತಾರೆ. ನಮಗೆ ಆ ರೀತಿಯಾಗಿ ಬರಲ್ವಲ್ಲ, ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕಾಯಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತೆಳುವಾಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಷ್ಟು ಸಖತ್ತಾಗಿರುತ್ತೆ. ನೀವು ಮಾಡೋದ್ರ ಮೇಲಿರುತ್ತೆ ಡಿಪೆಂಡ್ ಅಷ್ಟೇನೆ. ನೋಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡಿ, ಎರಡನ್ನೂ ಕೂಡ ಎಷ್ಟು ಬೇಕಿದ್ರು, ಎಷ್ಟು ಒಬ್ಬಟ್ಟು ಬೇಕಿದ್ರು ಮಾಡ್ಬೋದು. ಈ ರೀತಿಯಾಗಿ ಒಂದು ಕವರ್ನ ಹಾಕೊಂಡು ಬೇಗ ಮಾಡ್ಕೊಳ್ಬೋದು. ಕೈಯಲ್ಲಿ ತಟ್ಟೋರ್ಗೂ ಫಾಸ್ಟಾಗಿ ಆಗುತ್ತೆ, ಕೈಯಲ್ಲಿ ಫಾಸ್ಟಾಗಿ ಆಗಲ್ಲ ಅನ್ನೋರಿಗೆ ಈ ರೀತಿಯಾಗಿ ಮಾಡ್ಕೊಳ್ಬೋದು. ನಾನು ಇದೇ ಥರನೇ ಮಾಡೋದು, ಹಾಗಾಗಿ ಈ ರೀತಿಯಾಗಿ ನಾನು ಕೂಡ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಹೀಗೆ ತಟ್ಕೋತೀನಿ ನಾನು. ಕಾಯಿ ಒಬ್ಬಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಇನ್ನೂ ಬೇಕಿದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಕಾಯಿ ಒಬ್ಬಟ್ಟನ್ನ ಮಾಡ್ತಾರೆ. ನಾನು ಮಾಡಿರೋದು ಈ ಥರ, ಹಂಗಾಗಿ ನಾನು ಇದೇ ವಿಡಿಯೋನೇ ಹಾಕ್ತಾ ಇದ್ದೀನಿ. ನೋಡಿ, ಒಬ್ಬಟ್ಟು ರೆಡಿ ಆಯಿತು. ಕಾಯಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಖತ್ತಾಗಿದೆ. ನೋಡೋದಕ್ಕಂತೂ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಬಿಸಿ ಕಾಯಿ ಒಬ್ಬಟ್ಟು ರೆಡಿ ಆಯಿತು. ಹಾಗೇನೆ ನಾನು ಅದೇ ಥರ ಬೇಳೆ ಒಬ್ಬಟ್ಟನ್ನು ಕೂಡ ಮಾಡಿದ್ದೀನಿ. ಇನ್ನು ಈ ವಿಡಿಯೋ ಆಗಿದ ತಕ್ಷಣ ಅದನ್ನು ಕೂಡ ನೋಡ್ಕೊಳ್ಳಿ. ಕಾಯಿ ಒಬ್ಬಟ್ಟು ನೋಡ್ತಾ ಇದ್ರಲ್ಲ, ಎಷ್ಟು ಬೇಕಾದರೂ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ಕಾಯಿ ಒಬ್ಬಟ್ಟು ಬೇಯಿಸೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಬೇಕಲ್ಲ, ಅದೊಂದೇ ಲೇಟ್ ಆಗೋದು. ಅದು ಬಿಟ್ಟರೆ ಇನ್ನೇನು ಬೇರೆ ಲೇಟೇ ಎನ್ಸಲ್ಲ, ಬೇಗ ಆಗುತ್ತೆ. ಪಟ ಅಂತ ಮಾಡ್ಕೋತಾ ಇರ್ಬೋದು. ಒಬ್ಬಟ್ಟಂತೂ ಬೇಗ ಮಾಡ್ಕೊಂಡು ಮುಗಿಸ್ಬೋದು. ನೋಡ್ತಾ ಇದ್ರಲ್ಲ, 2 ಒಬ್ಬಟ್ಟು ಕೂಡ ಹಾಕಿದ್ದೀನಿ. ತುಪ್ಪ ಜೊತೆಯಲ್ಲಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ತುಪ್ಪನೇ ಒಬ್ಬಟ್ಟಿಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನೋಡಿ, ಹೀಗೆ ಒಬ್ಬಟ್ಟುಗಳನ್ನೆಲ್ಲ ತುಪ್ಪನೂ ಇಟ್ಟು ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕಿನ್ನ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾಳೆ ನೀವು ಹಬ್ಬಕ್ಕೆಲ್ಲ ನೀವು ಕೂಡ ಮಾಡಿಕೊಡಿ ಇದೇ ಥರ. ಹಂಗೆ ಬೇಳೆ ಒಬ್ಬಟ್ಟನ್ನು ಕೂಡ ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಬೇಳೆ ತೊಗೊಂಡಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ, ಬೇಳೆ ಒಬ್ಬಟ್ಟಿಗೆ ಅಂತ ಹೇಳಿ. ನಾನು ಬೆಲ್ಲ, ಏಲಕ್ಕಿ, ಅರಿಶಿಣ, ಚಿರೋಟಿ ರವೆ, ಕಾಯಿ ಹೋಳು, ಜೊತೆಗೆ ಮೈದಾ ಹಿಟ್ಟು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವೆಲ್ಲವನ್ನು ಕೂಡ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ಇಷ್ಟನ್ನು. ಈಗ ಮಾಡೋದು ಕೂಡ ಯಾವ ರೀತಿ ಅಂತ ಕೂಡ ನೀವು ನೋಡ್ಕೊಳ್ಳಿ. ಎಷ್ಟು ಬೇಗ ಮಾಡ್ಕೊಳ್ಬೋದು, ಎಷ್ಟು ಈಸಿ ಅಂತ ತೋರಿಸ್ಕೊಡ್ತೀನಿ. ಕೆಲವೊಬ್ಬರು ಬೇಳೆ ಒಬ್ಬಟ್ಟು ಮಾಡೋದೂ ಕಷ್ಟ, ಅಯ್ಯೋ ಕಾಯಿ ಒಬ್ಬಟ್ಟು ಕಷ್ಟ, ಅಯ್ಯೋ ಲೇಟು ಅಂತ ಅಂತಾರೆ. ಆದರೆ ಮಾಡೋದ್ರ ಮೇಲಿರುತ್ತೆ ಡಿಪೆಂಡು. ತುಂಬ ಬೇಗ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟನ್ನು. ಕಾಯಿ ತುರಿ ಹಂಗಿರಬೇಕು, ಆ ಥರ ತಗೊಳ್ಳಿ. ಕಾಯಿ ದಪ್ಪ ತಗೊಳ್ಬಾರ್ದು. ಫಸ್ಟ್ ಮೇಯ್ನಾಗಿ ನಾವು ಅದೆಲ್ಲ ರೆಡಿ ಮಾಡ್ಕೊಳ್ಳುವಾಗ ನಾವು ನೀರನ್ನು ಕಾಯೋದಕ್ಕೆ ಅಂತೇಳಿ ಇಟ್ಕೊಂಬಿಟ್ಟಿರ್ಬೇಕು. ಫಸ್ಟ್ ಬೇಳೆ ಬೇಯೋದಕ್ಕೆ ಅಂತೇಳಿ ನೀರು ಇಟ್ಕೊಂಡಿದ್ರೆ ಅದಾದ್ಮೇಲೆ ಆಗಿದ ತಕ್ಷಣ ನಾವು ಹಿಟ್ಟನ್ನು ಕಲಿಸ್ಕೊಂಡ್ಬಿಡ್ಬೇಕು. ಹಿಟ್ಟಿಗೆ ಚಿರೋಟಿ ರವೆ ಹಾಕಿದ ತಕ್ಷಣ ಅರಶಿನ ಮತ್ತು ಚಿಟಕಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಕಲಿಸ್ಕೊಂಡು ತಗೋಬೇಕು. ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ಮಾಡಿಸ್ಕೋಬೇಕಾಗತ್ತೆ. ಈ ಥರ ಇನ್ನು ಈಗ ಕಲಿಸಿರೋದ್ರಿಂದ ಇಷ್ಟು ಹದವಾಗಿರಬೇಕು. ಮೇಲೆ ಸ್ವಲ್ಪ ಎಣ್ಣೆನೂ ಹಾಕಿ ಇಡ್ಬಿಡ್ಬೇಕು. ಒಂದು 2 ರಿಂದ 3 ಅವರ್ ಇಟ್ಟು ಬಿಟ್ಟು ಆಮೇಲೆ ನೋಡಬೇಕು, ಅವಾಗ ಕರೆಕ್ಟಾಗಿರುತ್ತೆ. ನಾವು ನೀರಿಟ್ಟಿದ್ದೆ ಬೇಳೆಗೆ ಅಂತೇಳಿ, ನೀರು ಚೆನ್ನಾಗಿ ಕುದ್ದ ಮೇಲೆ ಬೇಳೆ ಹಾಕಿ, ಬೇಳೆ ಚೆನ್ನಾಗಿ ಅಂದರೆ ಬೇಳೆ ಫುಲ್ಲು ನೀಟಾಗಿ ಒಡ್ಕೊಳ್ಳುತ್ತಲ್ಲ, ಅದು ಗೊತ್ತಾಗುತ್ತೆ. ನೀಟಾಗಿ ಫುಲ್ ಕದ್ರೋಗಬಾರ್ದು. ಆ ರೀತಿಯಾಗಾದರೆ ಒಬ್ಬಟ್ಟು ತೆಳುವಾಗ್ಬಿಡುತ್ತೆ, ಒಬ್ಬಟ್ಟು ತಟ್ಟೋದಕ್ಕಾಗಲ್ಲ. ಈ ರೀತಿಯಾಗಿ
ಬೆಂದ ಮೇಲೆ ಬಸ್ಕೊಂಡು ಬೇಳೆನ ಸ್ವಲ್ಪ ಒಬ್ಬಟ್ಟಿಗೂ ಕೂಡ ತೆಕ್ಕೊಂಡು ಒಬ್ಬಟ್ಟಿನ ಸಾಂಬಾರ್ಗೂ ಕೂಡ ತೆಕ್ಕೊಂಡು ಆಮೇಲೆ ಕುಟ್ಟಿರೋ ಬೆಲ್ಲನ ಕೂಡ ಹಾಕ್ಕೊಬೇಕಾಗತ್ತೆ. ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ. ತಿರುಗಿಸ್ಕೊಂಡೇನೆ ಹಂಗೇನೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಅದಾದ್ಮೇಲೆ ಕಾಯಿ ತುರಿನೂ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಹಾಕೊಂಡು ಇಷ್ಟೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ಬೇಯಿಸಿದಾದ್ಮೇಲೆ ನಾವು ರುಬ್ಕೊಬೇಕಾಗುತ್ತೆ. ಒಂದು ಜಾರಲ್ಲಿ ಒಂದು ಹದವಾಗಿ ಬೇಯಬೇಕು. ನೋಡ್ತಾ ಇದ್ದೀರಲ್ಲ ಹೇಗೆ ಆಗ್ತಾ ಇದೆ ಅಂತ ಹೇಳಿ. ಬೇಳೆ ಒಬ್ಬಟ್ಟು ಮಾಡೋದು ಏನಂತ ಕಷ್ಟನೂ ಅಲ್ಲ, ರಿಸ್ಕು ಅಲ್ಲ, ಏನಿಲ್ಲ. ತುಂಬ ಬೇಗ ಮಾಡ್ಕೊಳ್ಬೋದು, ಈಸಿನೂ ಕೂಡ. ಮಿಕ್ಸಿ ಜಾರಲ್ಲಾದರೂ ರುಬ್ಕೊಳ್ಬೋದು, ಇಲ್ಲ ಅಂತಂದರೆ ಗ್ರೈಂಡ್ಗೂ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ರುಬ್ಕೊಡ್ತಾರೆ ಗ್ರೈಂಡ್ರಲ್ಲೇ. ಬೇರೆ ಕಡೆ ರುಬ್ಬೋ ಮಿಷಿನಲ್ಲೂ ಕೂಡ ರುಬ್ಕೊಡ್ತಾರೆ, ಹಾಗೂ ಕೂಡ ಮಾಡ್ಕೊಳ್ಬೋದು. ನಾನು ಬೇಳೆ ಎಲ್ಲ ಹಾಕಿ ಮಾಡ್ತಾ ಇದ್ದಿದ್ದು ಒಂದು 3/4 kg ಮೆಜರ್ಮೆಂಟ್ ಬೇಳೆನಲ್ಲಿ ನಾನು ಮಾಡ್ತಾ ಇರೋದು. ಈ ಒಬ್ಬಟ್ಟು ಮಾಡುವಾಗ ಒಬ್ಬಟ್ಟಿನ ಸಾಂಬಾರು ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಹೀಗೆ ನೋಡಿ. ಒಬ್ಬಟ್ಟು ಹೂರ್ಣ ಇಷ್ಟು ಸ್ಮೂತಾಗಿರಬೇಕು, ಆವಾಗಲೇ ನೀವು ಮಾಡೋ ಒಬ್ಬಟ್ಟಂತೂ ಸಖತ್ತಾಗಿ ಬರುತ್ತೆ. ಕಿತ್ತೋಗೋದು ಇಲ್ಲ, ಒಂಚೂರು ಏನೂ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟಂತೂ. ಸಖತ್ತಾಗಿ ಅಷ್ಟು ಸ್ಮೂತಾಗಿ ಬರುತ್ತೆ, ಸಖತ್ತಾಗಿರುತ್ತೆ ನೋಡಿ. ಹಿಟ್ಟು ಹೀಗೆ ಎಳೆ ಥರ ಬರಬೇಕು. ಎಳೆದ್ರೆ 1-2 ರಿಂದ 3 ಅವರ್ ನೆಂದಿದ್ದಾದ್ಮೇಲೆ ಈ ಥರ ಬರುತ್ತೆ. ನೆಂದಿದ್ದಾದ್ಮೇಲೆ ನಾವು ಹೂರ್ಣ ತಟ್ಟೋದಕ್ಕೆ ಅಂತೇಳಿ, ಒಬ್ಬಟ್ಟು ತಟ್ಟೋದಕ್ಕೆ ಅಂತೇಳಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸ್ವಲ್ಪ ತಟ್ಬಿಟ್ಟು ಈ ರೀತಿಯಾಗಿ ತಟ್ಕೊಂಡು ಆಮೇಲೆ ನಾವು ಸ್ವಲ್ಪ ಹೂರ್ಣನ ಇಡಬೇಕಾಗತ್ತೆ. ಒಂದು ಸ್ವಲ್ಪ ಹೂರ್ಣನ ತೊಗೊಂಡು ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಅದು ಇದಕ್ಕೂ ಕೂಡ ನಾನು ಕವರ್ ಹಾಕ್ಕೊಂಡೆ ತಟ್ಟೋದು. ನಾನು ತುಂಬ ಬೇಗ ಆಗುತ್ತೆ, ಕಡಿಮೆ ಕೂಡ ಸಮಯ ಹಿಡಿಯುತ್ತೆ. ನೋಡಿ ಹೀಗೆ ಫುಲ್ಲು ಕವರ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇದ್ರ ಮೇಲೆ ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಕವರ್ಗೆ ಕಚ್ಚಬಾರ್ದಲ್ಲ ಅಂತ ಹೇಳಿ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಕವರ್ನ ಹಾಕ್ಕೊಂಡು ಹೀಗೆ ತಟ್ಕೊತೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಫಾಸ್ಟಾಗಿ ಆಗೋಗುತ್ತೆ ಅಂದರೆ, ನನಗೆ ಕೈಯಲ್ಲಿ ತಟ್ಟೋದಕ್ಕಿಂತನೂ ಈ ರೀತಿಯಾಗಿ ಮಾಡ್ಕೊಳ್ಳೋದೇ ಬೇಗ ಆಗೋಗುತ್ತೆ. ಈ ಥರ ಮಾಡ್ಕೊಂಬಿಟ್ಟು ನಾನು ಹೆಂಚಿನ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ನೋಡಿ ಎಣ್ಣೆ ಕವರ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ, ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಅಂತ ಹೇಳಿ. ಯಾವುದೇ ಬಟರ್ ಪೇಪರ್ ತೊಗೊಂಡಿಲ್ಲ, ಅದೇ ಇದು ಬರುತ್ತಲ್ಲ ಒಬ್ಬಟ್ಟಿಂದು ತಟ್ಟ ಕವರೇ ತೊಗೊಂಡಿಲ್ಲ, ಅದನ್ನು ತೊಗೊಂಡಿಲ್ಲ. ಕವರ್ನಲ್ಲೇ ಎಣ್ಣೆ ಕವರ್ನೇ ಹಾಕ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಯಾವ ರೀತಿ ಬಂತು ನೋಡಿ, ಒಬ್ಬಟ್ಟಂತೂ ಸಖತ್ತಾಗಿ ಬಂತು. ಹಂಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಕೊನೆ ತನಕ ವಿಡಿಯೋ ನೋಡಿ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.